ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ 16ನೇ ತಾರೀಕು. ನೋಡಿ, ಆಲ್ರೆಡಿ ಟೈಮ್ ಬಂದು 4:30. ನಾನು ಬೇಗ ಎದ್ದು ಇವತ್ತು ಪೂಜೆ ಮಾಡಬೇಕಿತ್ತು ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಒಂದು ಸತಿ ಫೋನಲ್ಲಿ ನೆನೆಸ್ಕೊಂಡು ನಮಸ್ಕಾರ ಮಾಡಿ, ನೆಕ್ಸ್ಟ್ ನಾನು ಡೋರ್ ಓಪನ್ ಮಾಡಿ ಕಸ ಎಲ್ಲ ಹೊಡೆದು ರಂಗೋಲಿ ಹಾಕೋಣ ಅಂತ ಹೊರಗಡೆ ಹೋದೆ. ಸೊ ರಂಗೋಲಿ ಎಲ್ಲ ಹಾಕಬೇಕಿತ್ತು, ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ರಂಗೋಲಿ ಹಾಕಿದ್ದು ಡಿಲೀಟ್ ಆಗಿಬಿಟ್ಟಿದೆ, ನೋಡಿಕೊಂಡೇ ಇಲ್ಲ. ಸರಿ ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಿ ಬಂದು ನಾನು ಹಾಲು ಕಾಯಕ್ಕಿಟ್ಟೋದು ಮರ್ತುಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಹಾಲು ಕುಡಿಯೋಣ ಅಂತ ಹೇಳಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಹಾಲಿಗೆ ಸ್ವಲ್ಪ ಬ್ರೌನ್ ಶುಗರು ಮತ್ತು ಹಾಲು ಹಾಕ್ಕೊಂಡು ಸ್ವಲ್ಪ ಕೆನೆ ಕಟ್ಬಿಟ್ಟಿದೆ ಸೊ ನನಗೆ ಕೆನೆ ಅಂದರೆ ಇಷ್ಟ ಆಗೋಲ್ಲ. ಅದಕ್ಕೆ ಕೆನೆ ಎಲ್ಲ ಶೋಧಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಾರ್ಲಿಕ್ಸ್ ಹಾಕ್ಕೊತಾ ಇದ್ದೆ. ಈ ಹಾರ್ಲಿಕ್ಸ್ ಬಂದು ಚಾಕ್ಲೇಟ್ ಫ್ಲೇವರು, ನನಗೆ ತುಂಬಾ ಇಷ್ಟ ಈ ಫ್ಲೇವರು. ಸೊ ಇದು ಮಕ್ಕಳು ಜಾಸ್ತಿ ಕುಡಿಯೋಲ್ಲ, ಇದು ನನಗೆ ಅಂತಲೇ ತಗೊಂಡಿರೋದು. ಸೊ ಅದನ್ನು ಕುಡಿತಾ ಕೂತ್ಕೊಂಡೆ. ಮಾರ್ನಿಂಗ್ ಟೈಮು ಏನಾದರೂ ಒಂದು ಕುಡಿದ್ರೆ ನಂಗೆ ರಿಲ್ಯಾಕ್ಸಿಂಗು. ಸೊ ಹಾಲು ಇಲ್ಲ ಕಾಫಿ ಟೀ ಏನಾದರೂ ಇರಲೇಬೇಕು. ಅದನ್ನು ಕುಡಿದು ಮತ್ತು ಮನೆ ಒರೆಸೋಣ ಅಂತ ಹೋದೆ. ಮನೆ ಒರೆಸ್ಲಿಕ್ಕೆ ಸ್ವಲ್ಪ ಕಪ್ ಎಳ್ಳು ಮತ್ತು ಅರಿಶಿನ ಪುಡಿ. ಈ ಅರಿಶಿನ ಪುಡಿಗೆ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಅರಿಶಿನ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಮನೆಯೆಲ್ಲ ಒರೆಸ್ಕೊಂಬರ್ತೀನಿ. ಯಾಕಂದರೆ ಈ ರೀತಿ ಹಾಕ್ಕೊಂಡ್ರೆ ನಮ್ಮ ಮನೆಯಲ್ಲಿರೋ ನೆಗೆಟಿವಿಟೀಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡು ಒರೆಸ್ಬಿಟ್ಟು ಮತ್ತು ಎಲ್ಲ ಫುಲ್ ಮೂಲೆಯಲ್ಲಿ ಒರೆಸ್ಕೋಬೇಕು. ನಾನು ನಿನ್ನೆ ಎಲ್ಲ ಮನೆ ಒರೆಸಿದೆ ಅಂತ ಹೇಳಿ ಆ ಡ್ರಾಯರೆಲ್ಲ ತೆಗೆದೇ ಈ ಕಡೆನೇ ಒರೆಸ್ಕೊಂಬಂದೆ. ಹಾಗೆ ಆ ಹೊಸ್ಲಿಗೂ ಅಷ್ಟೇ, ನಾನು ಹೊಸ್ಲು ಪೂಜೆ ಮಾಡಬೇಕಾದ್ರೂ ಇದೇ ಪೌಡರ್ನ ಯೂಸ್ ಮಾಡ್ಕೊಳ್ಳೋದು, ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಮಾಡಿರೋದನ್ನೇ. ಸೊ ಸ್ನಾನಕ್ಕೂ ಇವತ್ತು ಎಳ್ಳು ಮತ್ತು ಉಪ್ಪು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮಲ್ಲಿರೋ ನೆಗೆಟಿವಿಟೀಸ್ಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನೀವು ವೀಕ್ಲಿ 1 ಟೈಮ್ ಆದರೂ ಈ ಥರ ಸ್ನಾನ ಮಾಡಿದ್ರೆ ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಅನ್ನೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ಇನ್ನು ಸ್ನಾನ ಮುಗಿಸ್ಬಂದು ಎಲ್ಲ ಫುಲ್ಲು ದೇವ್ರ ಫೋಟೋದ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ತೆಗೆದು ಕೆಳಗಡೆ ವಾಶ್ ಮಾಡಬೇಕಿತ್ತು ಅಂಥೇಳಿ ವಾಶ್ ಮಾಡೋಕ್ಕೆ ಎಲ್ಲ ತೆಗೆದು ಸ್ಟ್ಯಾಂಡೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು, ಅದಕ್ಕೆ ನಾನು ಹೇಳ್ದೆ ಅಲ್ವಾ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಪುಡಿ ಮಾಡಿ ಅರಿಶಿನ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೂ ದೇವ್ರ ಸ್ಟ್ಯಾಂಡ್ಗೂ ಅದನ್ನು ಹಾಕ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದೆ. ನನಗೆ ಇನ್ನೊಬ್ಬರು ಹೆಲ್ಪ್ ಇದ್ದರೆ ಅದು ಇಡೋದೆಲ್ಲ ಪೂಜೆ ಮಾಡ್ಬೋದು. ನಮ್ಮದು ದೇವ್ರ ಸ್ಟ್ಯಾಂಡ್ ಮೇಲಿರೋದ್ರಿಂದ ಸ್ವಲ್ಪ ಹಿಂಸೆನೇ, ಕೆಳಗಡೆ ಇಲ್ಲ, ನಾನು ಗೋಡೆಗೆ ಫಿಟ್ ಮಾಡಿಸಿದ್ದೀನಿ. ಫೈನಲಿ ಪೂಜೆ ಮಾಡಾಯಿತು. ಈಗ ಅಷ್ಟರೊಳಗೆ ಅನುಷಾನು ಬಂದರು. ಸೊ ಅವರು ವಿಡಿಯೋ ರೆಕಾರ್ಡ್ ಮಾಡಿದ್ರು ಅಂತ ಹೇಳಿ ರೆಕಾರ್ಡ್ಗೆ ಇಟ್ಬಿಟ್ಟು ನಾನು ಪೂಜೆ ಮಾಡಿದೆ. ಮನಸ್ಸಲ್ಲಿ ಇವತ್ತು ಏನೇ ಇದ್ರೂ ನಿಮ್ಮ ಕೋರಿಕೆನ ಶನೇಶ್ವರನ ಹತ್ರ ಹೇಳ್ಕೊಂಡು ಪೂಜೆ ಮಾಡಿ. ಇವತ್ತು 13 ವರ್ಷಕ್ಕೆ ಒಮ್ಮೆ ಇದು ಅಮಾವಾಸ್ಯೆ ಮತ್ತು ಶನೇಶ್ವರ ಜಯಂತಿ ಬಂದಿರೋದು. ಇವತ್ತು ಬಾದಾಮಿ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಪವರ್ಫುಲ್ಲು. ಇವತ್ತು ಎಲ್ಲ ಪೂಜೆ ಮಾಡಿ ರಂಗೋಲಿನೂ ಅಷ್ಟೇ, ನಾನು ಹೇಳ್ದೆ ಅಲ್ವಾ ರಂಗೋಲಿ ಕ್ಲಿಪ್ ಮಿಸ್ ಆಗಿದೆ ಅಂತ, ಅದು ಹೊಸ್ಲಿಗೆಲ್ಲ ರಂಗೋಲಿ ಇಟ್ಟು ಅರಿಶಿನ ಇಟ್ಟು ನಾನು ಪೂಜೆ ಮಾಡೋದು. ಹೊಸ್ಲೆಲ್ಲ ಪೂಜೆ ಆಯಿತು. ಲಾಸ್ಟಲ್ಲಿ ಮತ್ತು ದೃಷ್ಟಿನೂ ತೆಗೆದಾಕ್ತೆ. ಸೊ ಅದನ್ನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಪೂಜೆ ಎಲ್ಲ ಆಯಿತು ಮತ್ತು ಕರ್ಪೂರ ಇಟ್ಕೊಂಡು ಮಂಗಳಾರತಿನೂ ಮಾಡಾಯಿತು ದೇವ್ರಿಗೆ. ಅಂದರೆ ನಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಕರ್ಪೂರ ಒಂದು ಹಚ್ಚಿ ಮನಸ್ಸಲ್ಲಿ ಏನೇ ಇದ್ರೂ ಅಂದ್ಕೊಂಡು ಪೂಜೆ ಮಾಡಿ, ಸುಮ್ಮನೆ ಹಾಗೆ ಪೂಜೆ ಮಾಡಬಾರ್ದು. ಸೊ ಮನಸ್ಸಲ್ಲಿ ಏನೇ ಬೇಡಿಕೆ ಇಟ್ಕೊಂಡ್ರು ಇವತ್ತು ತುಂಬ ನೆರವೇರುತ್ತೆ ಅನ್ನೋದೊಂದು ಹೋಪು. ಸೊ ಅದಕ್ಕೆ ಪೂಜೆ ಮಾಡಿ ಹೊಸ್ಲೆಲ್ಲ ಪೂಜೆ ಮಾಡಿ ನಾನು ಕರ್ಪೂರ ಮಂಗಳಾರತಿ ಮಾಡಿ ಬಂದೆ. ಅನುಷಾಗೂ ಆರತಿ ಕೊಟ್ಬಿಟ್ಟು ಇಟ್ಟೆ. ಸೊ ಫ್ರೆಂಡ್, ನಮ್ಮಲ್ಲಿ ಏನೇ ನೆಗೆಟಿವಿಟೀಸ್ ಇದ್ರೂ ಇದೊಂದು ಕೆಲಸ ಮಾಡಿ ಶುಕ್ರವಾರದ ಹೊತ್ತು ಆಲ್ಮೋಸ್ಟ್ ಮಾಡಿ, ನಮ್ಮಲ್ಲಿ ಏನೇ ಇದ್ರೂ ಈ ನೆಗೆಟಿವಿಟೀಸ್ ತೆಗ್ದಾಕುತ್ತೆ. ಅದು ಮಂಗಳಾರತಿ ಎಲ್ಲ ಹುರಿದ್ಮೇಲೆ ಅದಕ್ಕೆ ಇನ್ನೊಂದು ಸತಿ ಕರ್ಪೂರ ಹಚ್ಕೊಂಡು ಅದಕ್ಕೆ 5 ಚಕ್ಕೆ, 5 ಲವಂಗ, ಎಲೆ, ಪಲಾವ್ ಎಲೆ ಇರುತ್ತೆ, ಪಲಾವ್ ಎಲೆ, ಏಲಕ್ಕಿ ಎಲ್ಲ ಹಾಕಿ ಸುಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಬೇಡ್ಕೋಬೇಕು. ಒಂದೊಂದು ಲವಂಗ ಹಾಕುವಾಗಲೂ ನಿಮ್ಗೆ ಏನಿರುತ್ತೆ ಅದನ್ನು ಬೇಡ್ಕೊಳ್ಳಿ. ಇಲ್ಲ ನಿಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ವಾ, ಸಾಲ ಮಾಡಿದ್ದೀರಾ, ಇಲ್ಲ ನಿಮ್ಮ ಸಾಲ ತೀರ್ತಾ ಇಲ್ವಾ, ಇಲ್ಲ ಹೆವಿ ಕಮಿಟ್ಮೆಂಟ್ ಆಗ್ತಾಯಿತ್ತಾ, ಸೊ ಅದನ್ನು ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಬೇಡಿಕೊಂಡು ಪೂಜೆ ಮಾಡಿ.
ಮತ್ತು ಇದಕ್ಕೆ ನಾನು ಸ್ವಲ್ಪ ಸಾಂಬ್ರಾಣಿನ ಹಾಕ್ಕೊತಾ ಇದ್ದೀನಿ. ಇದು ಕೆಂಡ ಇದ್ದರೆ ಚೆನ್ನಾಗಿ ಹೊಗೆ ಬರುತ್ತೆ. ಸೊ ಇದು ಕೆಂಡ ಇಲ್ದಿರೋದ್ರಿಂದ ನಾನು ಹಂಗೆ ಬೆಂಕಿಗೆ ಹಾಕ್ಕೊತಾ ಇದ್ದೆ. ನೆಕ್ಸ್ಟ್ ಹೇಳಿದ್ದೀನಿ ಅಮ್ಮಂಗೆ ಸ್ವಲ್ಪ ಸಗಣಿ ಮತ್ತು ಇದ್ಲು ಎಲ್ಲ ತಂದುಕೊಡು ನನಗೆ ಅಂತ. ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡು ಒಂದೊಂದೇ ಕರ್ಪೂರ ಹಾಕ್ಕೊಂಡು ಮನ್ಸಲ್ಲಿ ನಿಮ್ಗೆ ಏನಿರುತ್ತೆ ಅದನ್ನೆಲ್ಲ ಕೋರಿಕೆ ಬೇಡ್ಕೊಂಡು ಇದೆಲ್ಲ ಆದಮೇಲೆ ಇದನ್ನು ತಗೊಂಡು ನಿಮ್ಮ ಮನೆಯ ಮೂಲೆಗೂ ಹೊಗೆನ ಸ್ಪ್ರೆಡ್ ಮಾಡಿ. ಯಾಕಂದರೆ ನಿಮ್ಮ ಮನೆ ಮೂಲೆಯಲ್ಲೂ ಎಷ್ಟೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಹೋಗುತ್ತೆ. ನನ್ನ ಮಗಳು ಇನ್ನೂ ಮಲಗಿದ್ದಾರೆ, ಇನ್ನೂ ಎದ್ದಿಲ್ಲ. ಸೊ ಪೂಜೆ ಮುಗಿಸ್ಕೊಂಡೆ ಅವ್ರು ಎದ್ಮೇಲೆ ಆರತಿ ಕೊಡೋಣ ಅಂತ ಹೇಳಿ. ಸೊ ಎಲ್ಲ ಮೂಲೆಗೂ ನೀಟಾಗಿ ಹೊಗೆನ ಸ್ಪ್ರೆಡ್ ಮಾಡಿಕೊಂಡು ಒಂದು ಕಡೆ ಇಟ್ಬಿಡಿ, ಅದು ಹೋಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಪೂಜೆ ಆಯಿತು. ನಾನು ಮತ್ತು ಹೂವು ಕಟ್ತಾಯಿದ್ದೀವಿ. ಮಧ್ಯಾಹ್ನ ಮೇಲೆ ನೋಡಿ ಜಗ್ ಕಾಗ್ಬಿಟ್ಟು ಕಟ್ತಾ ಇದ್ದೀವಿ. ನೀರು ಜಗ್ ಕಟ್ಟಕ್ಕೆ ಬರಲ್ಲ, ಕಟ್ಟಿದ್ರೆ ಉದ್ರೋಗುತ್ತೆ. ಹೆಂಗೆ ಬೇಕು ಆ ಥರ ಕಟ್ಟಿದ್ರು ನನಗೂ ಅಷ್ಟೇ ಉದ್ರೋಗುತ್ತೆ. ಬಟ್ ಅದರಲ್ಲಿ ಮ್ಯಾನೇಜ್ ಮಾಡ್ತೀನಿ. ಲೈಟಾಗಿ ದೇವ್ರಿಗೆ ಮಾಡ್ಸೋದಾದರೆ ಆ ಥರನೇ ಕಟ್ತೀನಿ. ಇದು ನಾವು ಈ ಥರ ಕಟ್ಬಿಟ್ಟು ಕಟ್ ಮಾಡಿದ್ರೆ ಫುಲ್ ಒಂದು ಕಡೆಯಿಂದ ಎಲ್ಲ ಉದ್ರೋಗುತ್ತೆ. ಸೊ ಅದಕ್ಕೆ ನಾವು ಮಡ್ಕೊಳ್ಳೋದಾದರೆ ಮಾತ್ರ ಈ ರೀತಿ ಕಟ್ಕೊತೀವಿ. ದಟ್ಟ ಬರುತ್ತೆ, ಫುಲ್ ಮಂದಕ್ಕೆ ಬರುತ್ತೆ. ಬಟ್ ಓಕೆ, ರಿಸ್ಕು ಅನಿಸಲ್ಲ ಕಟ್ಟೋಕ್ಕೆ, ಚೆನ್ನಾಗಿರುತ್ತೆ ಹೂವು. ದಂಡೆ ಬರುತ್ತಲ್ಲ ಆ ಥರ ಬರುತ್ತೆ ಈ ಹೂವು. ಆಮೇಲೆ ಫುಲ್ಲು ದಪ್ಪನೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ಈಜಲ್ಲ ಹೂವು, ಫುಲ್ಲು ಹೆಂಗೆ ಕಟ್ಟಿರ್ತೀವಿ ಅಷ್ಟೇ ಉದ್ದ ಇರುತ್ತೆ ನಾವು ತೆಗೆಯೋವರೆಗೂ. ಸೊ ಅದಕ್ಕೆ ಈ ಥರ ಕಟ್ಟೋದು ಅಂದರೆ ನನಗೆ ತುಂಬ ಇಷ್ಟ. ಹೂ ಮಾರೋರು ಮಾತ್ರ ಈ ಥರ ಕಟ್ಟರೆ ಅವ್ರು ಮನೆ ಮಠ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನಿಜವಾಗ್ಲೂ ಈ ಥರ ಅವ್ರು ಹೂ ಕಟ್ಟೋರು ಉಳ್ಕೊತಾರೆ ಅವರು. ಹಂಗೆ ಶೆಕೆ ಮಾತ್ರ ತುಂಬ ಆಗ್ತೈತೆ. ಈಗ ಪೂಜೆ ಮಾಡಿರೋದ್ರಿಂದ ಬೇಡ ಅನ್ನೋದೊಂದು ಫೋಟೋ ತಗೊಂಡು ಹೋಗ್ಬೇಕನ್ನೋ ಇವತ್ತು ಅಮಾವಾಸ್ಯೆ ಬೇಡ ಅಂತ ತೆಗ್ದಿಲ್ಲ. ಆ ಫೋಟೋಕ್ಕೆ ಎಷ್ಟು ದಿನ ಆಗ್ತೈತೆ? ತುಂಬ ದಿವಸದಿಂದ ಅನ್ಕೊತಾ ಇದ್ದೀನಿ ಕೊಡೋಣ ಅಂತ. ಅದು ತಂದಿದ್ದ ದಿವಸನೇ ಹೋಗ್ಬಿಡ್ತು. ನಾನು ಬೈಸ್ಕೊಂಡು ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ತೊಗೊಂಡೋಗಿ ಅಂದರೆ ಫೋಟೋ ಏನೂ ಡ್ಯಾಮೇಜ್ ಆಗಿಲ್ಲ. ನಮ್ಮನೇಲಿ ಫೋಟೋನೇ ಬಿಸಾಡ್ಬಿಡ್ಬೇಕಾದ್ರೆ ಇನ್ನೊಂದು ತರೋಣ ಅಂತ ಟುರಿತೈತೆ. 700 ಕೊಟ್ಟಿದ್ದು ಒಂದು ಫೋಟೋಗೆ. ಅಂದರೆ ಫೋಟೋ ಹೊಡೆದೋದ್ರೆ ಬಿಡು ಬೇಡ, ನನ್ನ ಫೋಟೋ ಒಂಚೂರು ಡ್ಯಾಮೇಜ್ ಆಗಿಲ್ಲ. ಲ್ಯಾಮಿನೇಷನ್ ಮಾತ್ರ ಹೋಗೈತೆ, ಮೇಲೆ ಸುತ್ತ ಮಾತ್ರ ಕಟ್ಔಟ್ ಹೋಗೈತೆ ಅಷ್ಟೇ. ಸೊ ಅದೊಂದು ಹಾಕಿಸ್ತೀನಿ ತೊಗೊಂಡೋಗ್ಬಿಟ್ಟು. ಈಗ ಗ್ಲಾಸ್ ಏನಾರು ಆ ಥರ ಆದರೆ ಕಟ್ ಮಾಡಿಸ್ಬಿಟ್ಟು ಹಾಕಿಸ್ತಾರಪ್ಪ. ಇವತ್ತು ತೆಗಿಯೋದು ಬೇಡ ಅಂತ ತೆಗ್ದಿಲ್ಲ. ಸೋಮವಾರ ಇಲ್ಲ ನಾಳೆ ತೆಗೆದ್ಬಿಟ್ಟು ಮಾಡಿಸ್ಬಿಟ್ಟು ಬಂದ್ಬಿಡೋಣ, ಕೊಟ್ಬಿಟ್ಟು ಬಂದ್ಬಿಡೋಣ. ನೆನ್ಕೊಂಡು ನೀನು ನೆನೆಸು ನನಗೆ, ನಾನು ಮತ್ತೆ ಹೋಗ್ತೀನಿ ಜಾಸ್ತಿ. ನೆನೆಸು ಇರು, ತಲೆ ಕಟ್ಕೊಂಡ್ಬಿಡ್ತೀನಿ. ತುಂಬ ಶೆಕೆ ಆಗ್ತೈತೆ. ಕ್ಯಾಮ್ರಾ ಈ ಥರ ಆಫ್ ಆದರೆ ಚೆನ್ನಾಗಿ ಫೇಸ್ ಮಾಡ್ಬೋದು. ಆಫ್ ಆಗಿಬಿಡುತ್ತೆ. ಯಾಕೆಂಗೆ ಅದು ಹಂಗೇನೆ ಟೈಮಿಂಗ್ಸ್ ಹೊಡೆದ ಇನ್ನು ಅದ್ರ ಪಾಡ್ಗೆ ರೆಕಾರ್ಡ್ ಆಗ್ತಿರುತ್ತೆ. ಆಫ್ ಆಗಿದೆ, ಫೇಸ್ ಕಾಣಿಸಲ್ಲ ಅಷ್ಟೇ. ನಮಗೆ ಕಾಣಿಸಲ್ಲ, ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ಆಮೇಲೆ ನನ್ನ ಫೋನ್ ನೋಡು, ಅದು ಡಿಸ್ಪ್ಲೇನೂ ಹೋಗೈತೆ, ಅಷ್ಟು ಕ್ಲಿಯಾರಿಟಿನೇ ಬರಲ್ಲ. ಹಾಕಿಸ್ಕೊತೆ ಏನದರಲ್ಲಿ 2,000 ಕೊಡ್ತಾರೆ ಆಗುತ್ತೆ. ಇನ್ನು ನನ್ನ ಮಕ್ಳಿಗೆ ಟಿ ವಿ ತರಬೇಕು, ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು. ನನ್ನ ಮಕ್ಕಳು ಆಲ್ರೆಡಿ ನನ್ನ ತಂಗಿ ಪಾಪ ನನ್ನ ಮಗ ಹೊಡೆದಾಕಿರೋದು, ಇನ್ನು ನಾನು ಮಾಡಿಸಿಲ್ಲ. ಅದು ಇಲ್ಲ, ನಾನು ಒಂದು ಟೈಮ್ ಕರೆಸಿ ಕೇಳಿದ್ದೆ. ಅದು ಟಿ ವಿಗೆ 14,700 ಅವ್ರ ಚಾರ್ಜಸ್ ಸೇರಿ 15,000 ಕೇಳಿದ್ದು. ಸೊ ಚಾರ್ಜಿಗೂ ನಾವು ಮೀಡಿಯಂ ಸೈಜ್ ತಗೊಂಡೇ ಬಿಡ್ಬೋದು ಅಂತ ಹೇಳ್ಬಿಟ್ಟು ಇದು ಮಾರಾಕ್ಬಿಟ್ಟು ಮೇಲೊಂದು 10,000 ಕೊಟ್ರು ಇದೇ ಟಿ ವಿ ಬರುತ್ತೆ. ಸೊ ಅದಕ್ಕೆ ಬೇಡ ಅಂತೇಳಿ ಹೋಗಿ ಅಂದ್ಬಿಟ್ಟು ಅವ್ರಿಗೆ 350 ರೂಪೀಸ್ ಅವ್ರು ಚಾರ್ಜ್ ಕೊಟ್ಬಿಟ್ಟು ಕಳಿಸ್ದೆ. ವೇಸ್ಟ್ ಆಯ್ತು ಅದು ದುಡ್ಡು ವೇಸ್ಟ್. ಹೊಟ್ಟೆ ಹುರಿದ್ಬಿಡ್ತಾವ್ರು ಕೊಡೋಕ್ಕೆ 350ನ. ಏನು ಮಾಡ್ತೀರಾ, ತರಬೇಕು. ಈಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದರೆ ತರೋಣ. ಯಾಕಂದರೆ ನಾನು ಮನೆ ಅಂಗಡಿಗೊಂದು ಇಲ್ಲಿಗೊಂದು ತರೋಣ ಅಂತ ನಾವು ವೆಯ್ಟ್ ಮಾಡ್ತಿರೋದು. ಯಾಕಂದರೆ ನಾನು ಇನ್ನು ಅಂಗಡಿಗೆ ಹೋಗ್ತೀನಾ, ಮಕ್ಕಳು ಅಲ್ಲೇ ಕೂತ್ಕೊತಾರ, ಅಲ್ಲೇ ನೋಡಿಕೊಂಡು ಬರ್ಕೊಂಡು ಆಟಾಡ್ಕೊಂಡು ಅಲ್ಲೇ ಇರ್ತಾರೆ. ಇಲ್ಲ ಅಂದರೆ ಅಂಗಡಿಲಿ ಟಿ ವಿ ಇಲ್ಲ ಅಂದರೆ ಹುಡುಗರು ಹೊರಗಡೆ ಬರ್ತಾರೆ. ಸೊ ಅದಕ್ಕೆ ಅಂಗಡಿಗೆ ಮತ್ತು ಇದಕ್ಕೆ ಎರಡಕ್ಕೂ ಹಾಕ್ಸೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನೋಡೋಣ, ನಿಧಾನಕ್ಕೆ ಮಾಡೋಣ.
ಈ ಹೂವು ಯಾವಾಗ ಕಟ್ಟೋದು? ಇನ್ನೇನು ಇವತ್ತು ದೇವಸ್ಥಾನಕ್ಕೆ ಹೋಗೋವರೆಗೂ ಊಟ ಮಾಡೋದು ಬೇಡ ಅಂತ ಹೇಳಿ ಊಟ ಮಾಡಿಲ್ಲ ಇವತ್ತು. ಉಪವಾಸ ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಉಪವಾಸ ಇರೋದು. ನಾನೇನಿಲ್ಲಪ್ಪ, ಏನಿಲ್ಲ, ಲೈಫಲ್ಲಿ ಇದ್ದೆ ಫಸ್ಟ್. ಫಾಸ್ಟಿಂಗ್ ತುಂಬ ಟೈಮ್ ಇರ್ತೀನಿ. ಬಟ್ ಇವಾಗ ಇದ್ದೀನಿ, ಅದು ಮಧ್ಯಾಹ್ನವರೆಗೂ ಅಷ್ಟೇ, ಸಂಜೆವರೆಗಲ್ಲ. ಮಧ್ಯಾಹ್ನ ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ. ಸೊ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಬರ್ತೀವಿ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲದೇ ನಾನು ಅಂಗಡಿಲೇ ಇದ್ದೆ. ಜಸ್ಟ್ ಹೋಗಿ ಊಟ ಮಾಡ್ಕೊಂಡ್ಬಂದಿದ್ದೆ ಅಷ್ಟೇ. ನಾನು ನಮ್ಮ ಅಕ್ಕ ಹೋಗಿ ಊಟ ಮಾಡ್ಕೊಂಡ್ಬಂದಿದ್ದು. ಲಾಸ್ಟ್ ಟೈಮ್ ನಾನಿಲ್ಲ, ಏನು ಗೊತ್ತೇ ಇಲ್ಲ ಬಿಡು ನಂಗೆ. ಹೇಗೆ ಗೊತ್ತು ಅವಾಗ, ಬಟ್ ನಾನಿಲ್ಲ ಕೆಲ್ಸಕ್ಕೆ. ಲಾಸ್ಟ್ ಟೈಮಲ್ಲಿ ಅಷ್ಟು ನಿನ್ನ ಅಷ್ಟು ಪರಿಚಯ ಇರಲಿಲ್ಲ ನನಗೆ. ಅದಕ್ಕೆ ಮುಂಚೆ ನಾವು ಹೋಗಿದ್ದೀವಿ ನೋಡಿ ಸಾಯಿಬಾಬಾ ಟೆಂಪಲ್. ಅದಕ್ಕೆ ಮುಂಚೆ ಎಲ್ಲ ಸಾಯಿಬಾಬಾ ಟೆಂಪಲ್ ಹೋಗಿರೋದು ನಾವು. ಅದು ಇದಾದ್ಮೇಲೆ ಇದೆಲ್ಲ ಆದ್ಮೇಲೆ ಶಶಿಯಕ್ಕ ಈ ಫಂಕ್ಷನ್ ಅಲ್ಲೇ ಅನ್ಕೊಂಡ್ ಶಶಿಯಕ್ಕ ಸ್ವಲ್ಪ ಪರಿಚಯ ಆಗಿದ್ದು. ಶಶಿಯಕ್ಕ ಬಂದಿತ್ತು ನನ್ನ ಜೊತೆ ಪೂಜೆಗೆಲ್ಲ, ಶಶಿಯಕ್ಕ ಜೊತೆಲೇ ಇತ್ತು. ಕೊನೆಗೆ ಊಟದ ಟೈಮಲ್ಲಿ ಶಶಿಯಕ್ಕ ಮುಂದೆ ಹೋಗ್ಬಿಟ್ಟು ನಂಗೆ ಸಿಗ್ಲೇ ಇಲ್ಲ. ನಾನು ಬರಲ್ಲ ಹೋಗಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ರಿಟರ್ನ್. ಆಮೇಲೆ ನಮ್ಮ ಅಕ್ಕನ ಕರೆಸ್ಕೊಂಡು ಮನೇಲಿದ್ರು ನಮ್ಮ ಹೋಗಕ್ಕ, ಅವ್ರನ್ನ ಕರ್ಸ್ಕೊಂಡು ಅವರು ನಾನು ಇಬ್ರು ಹೋಗಿ ಊಟ ಮಾಡ್ಕೊಂಡು ಬಂದಿದ್ವಿ ನಿಂತಿದ್ದು. ಹಂಗಾಗಿ ಗೊತ್ತು ಇದು. ಈಗಲೂ ಅಷ್ಟೇ ಅನುಷಾ ಆಂಟಿ ಎಲ್ಲ ಬರ್ತೀನಿ ಅಂತ ಹೇಳಿದ್ರೆ ಆಂಟಿನೂ ಬರ್ತೀನಿ ಅವರು ಬಂದು ರೆಡಿ ಆಗ್ತಾರೆ. ಮಧ್ಯಾಹ್ನ 12:30 ಮೇಲೆ ಇರೋದು. ನಾನು ಅಷ್ಟರೊಳಗೆ ಈ ಹೂವು ಕಟ್ಟಿ ಎಳಬತ್ತಿ ಮಾಡ್ಕೋಬೇಕು. ದೇವ್ರಿಗೆ ನಾನೇ ಫ್ರೆಶ್ ಆಗಿ ಮಾಡಬೇಕು ಅಂತ ಹೇಳಿ ಎಲ್ಲ ತಂದಿದ್ದೀನಿ. ಆಯಿಲೆಲ್ಲ ಎಳಬತ್ತಿ ಮಾಡಿ, ಎಳಬತ್ತಿ ಅಂದರೆ ಕಪ್ಪು ಬಟ್ಟೆಗೆ ಎಳ್ಳು ಸುತ್ತಿ ಎಳ್ಳೆಣ್ಣೆಲಿ ನೆನೆಸಿ ದೇವ್ರ ಮುಂದೆ ತಗೊಂಡೋಗಿ ಪೂಜೆ ಮಾಡಿಕೊಂಡು ಹೊರಗಡೆ ಅಂಗಡಿಯಲ್ಲ ಆ ಕಡೆ ನವಗ್ರಹ ದೇವ್ರು ಇದೆಯಲ್ಲ ಆ ಕಡೆ ತಗೊಂಡೋಗಿ ಬೆಂಕಿ ಹಚ್ಚಿ ಪೂಜೆ ಮಾಡ್ಬೋದು. ಅದಕ್ಕೆ ಬೆಂಕಿ ಹಚ್ಚಬೇಕು. ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಅಂದ್ಕೊಂಡು ಪೂಜೆ ಮಾಡಿಬಿಟ್ಟು ಅದಕ್ಕೆ ನಮ್ಮ ಮನೆಯವ್ರ ಜೊತೆಗೆ ಅಂದರೆ ಅಂತವ್ರೆ, ನೀನು ಹೋಗಿ ನಾನು ಸಂಜೆ ಬರ್ತೀನಿ ಅಂತ. ಫ್ರೆಂಡ್ ಇವಾಗ ಎಲ್ಲ ಆಯಿತು. ಇದನ್ನು ನಾನು ಎಳಬತ್ತಿ ಮಾಡೋಣ ಅಂತ ಹೇಳಿ ಬಂದೆ. ನಾನು ಇದಕ್ಕೆ ಡೈರೆಕ್ಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಏಕೆಂದರೆ ಮನಸ್ಸಲ್ಲಿ ನಾವಿರೋ ಬೇಡಿಕೆನ ಕೇಳಿಕೊಂಡು ನಾವು ಇದನ್ನು ಕಟ್ಟಬೇಕು. ನಾನು ಹೇಳ್ಕೊತಾ ಇದ್ದೆ ಬಾಯಲ್ಲಿ ಶನೈಶ್ಚರಾಯ ನಮಃ, ಶನೈಶ್ಚರಾಯ ನಮಃ, ಶನೈಶ್ಚರಾಯ ನಮಃ ಅಂತ 108 ಬಾರಿ ಹೇಳಿ, ಮತ್ತು ನಮ್ಮ ಒಂದೊಂದು ಕಟ್ಟಬೇಕಾದ್ರೂ ಒಂದೊಂದು ಬೇಡಿಕೆನ ಹೇಳ್ಕೊತಾ ಇದ್ದು. ನಿಮ್ಮ ಮನಸ್ಸಲ್ಲಿ ನಿಮಗೆ ಏನು ಬೇಡಿಕೆ ಇರುತ್ತೆ ಅದೆಲ್ಲ ಬೇಡ್ಕೊಂಡು ಈ ರೀತಿ ಕಟ್ಟಿ ಮಾಡಬೇಕು ಫ್ರೆಂಡ್ಸ್. ಇದನ್ನು ಒಂದೇ ಅಂದರೆ ಇವತ್ತು ಹೇಳಿದೆ ಅಲ್ವಾ, ಬಾದಾಮಿ ಅಮಾವಾಸ್ಯೆ ಮತ್ತು ಶನೈಶ್ವರ ಜಯಂತಿ ಇರೋದ್ರಿಂದ ವರ್ಷಕ್ಕೆ ಒಂದು ಸತಿ ಇದು ಬರುತ್ತೆ. ಬಟ್ ಇದು 13 ವರ್ಷಕ್ಕೆ ಒಂದು ಸತಿ ಎರಡೂ ಸೇರಿಸಿ ಒಂದೇ ದಿವಸ ಬಂದಿರೋದು. ಸೊ ತುಂಬ ಪವರ್ಫುಲ್ ಇದೆ ಅಂತ ಹೇಳಿ ನಾನು ಇದನ್ನು ನನ್ನ ಕೈಯಾರೆ ಮಾಡಬೇಕು, ನಾನು ಹೊರಗಡೆ ತೆಗ್ದಾಕ್ಬಾರ್ದು. ಏನು 20 ರೂಪೀಸ್ 30 ರೂಪೀಸ್ಗೆಲ್ಲ ಸಿಗುತ್ತೆ, ಸರಿ ಬೇಡ ನಾನೇ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಫ್ರೆಂಡ್ಸ್. ಇದೆಲ್ಲ ಮುಗಿದ್ಮೇಲೆ ನನಗೆ ಸ್ವಲ್ಪ ಡೇಟ್ ಇದೆ, ಅದೆಲ್ಲ ಮುಗಿಸ್ಕೊಂಡು ನಾವು 9 ವಾರನೋ ಎಷ್ಟು ವಾರ ಆಗುತ್ತೆ ಈ ಥರ ಹೋಗಿ ಶನಿವಾರ ಮಾಡಿ ಬರಬೇಕು. ಯಾಕಂದರೆ ತುಂಬ ಒಳ್ಳೆಯದಾಗುತ್ತೆ ಶನೈಶ್ವರಂಗೆ ಎಳಬತ್ತಿ ಪೂಜೆ ಮಾಡಿದ್ರೆ. ನೀವು ನೋಡಿರ್ಬೋದು ಶ್ರಾವಣದಲ್ಲೆಲ್ಲ ಜಾಸ್ತಿ ಎಳಬತ್ತಿ ಪೂಜೆನೇ ಮಾಡೋದು. ಯಾಕಂದರೆ ಅದರಲ್ಲಿ ತುಂಬ ಪವರ್ ಇದೆ ಅಂತ ಹೇಳಿ ಆ ಥರ ಮಾಡೋದು. ಸೊ ಫ್ರೆಂಡ್ ನಾನು ಅಷ್ಟೇ ಒಂದೊಂದು ಬತ್ತಿಗೂ ಒಂದೊಂದು ನನ್ನ ಕೋರಿಕೆನ ಇಟ್ಕೊಂಡು ಶನೈಶ್ಚರಾಯ ನಮಃ, ಶನೈಶ್ಚರಾಯ ನಮಃ ಅಂತ ಬೇಡ್ಕೊಂಡು ಕಟ್ಕೊತಾ ಇದ್ದೆ. ನಾನೇ ಕೈಯಾರ ಮಾಡಿದ್ರಿಂದ ನನಗೂ ಏನೋ ಒಂಥರ ಖುಷಿ ಅನ್ನಿಸ್ತು. ಅನುಷನೂ ಹೇಳ್ತಿರು ನೀನು ಮಾಡು ಅನುಷ ಅಂದಿದ್ದಕ್ಕೆ ಅವರು ಇಲ್ಲ ನಂಗೆ ಬೇಡ ನೀನು ಮಾಡು ಅಂತ ಹೇಳಿದ್ರು. ಅವ್ರು ಹೂವು ಕಟ್ಬಿಟ್ಟು ನನಗೆ ತೋರಿಸ್ತಾ ಇದ್ದಾರೆ, ಈ ರೀತಿ ಹೂವು ಕಟ್ಟಿದ್ದೀನಿ ನೋಡು. ಅವರು ನಾನು ಮನ್ಸಲ್ಲಿ ಬೇಡ್ಕೊಂಡು ಕೇಳ್ಕೊತಾ ಇದ್ದೀನಿ ಅಂದ್ಬಿಟ್ಟು ಮಾತಾಡ್ಸಿರ್ಲಿಲ್ಲ. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ತೋರಿಸ್ದೆ, ಸಾರಿ ಅಂದ್ಬಿಟ್ಟು ಇದು ಮಾಡೋಕ್ಕೆ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ನನ್ನ ಪಾಡೋಗಿ ನಾನು ಮತ್ತೆ ಕಟ್ಟಿದೆ. ಇದು ಲಾಸ್ಟ್ ಒನ್ನು. ಇದು ನಿಜವಾಗ್ಲೂ ತುಂಬ ಬೆನಿಫಿಟ್ ಅನಿಸುತ್ತೆ. ನಾನು ಯಾವಾಗಲೂ ಫಸ್ಟ್ ಮಾಡ್ತಿದ್ದೆ, ಇವಾಗ ಬಿಟ್ಟಿದ್ದೆ. ಮತ್ತು ಇವತ್ತು ತುಂಬ ಪವರ್ಫುಲ್ ಅಲ್ಲ, ಸೊ ಅದಕ್ಕೆ ಮಾಡಿ ಎಲ್ಲ ಕಟ್ಟಿ ಆಯಿತು. ಇರೋದನ್ನು ಕಟ್ಬಿಟ್ಟು ದೇವ್ರಿಗೆ ಹೊರಡಬೇಕಿತ್ತು ಅಂತ ಹೇಳಿ ಎಲ್ಲ ಫುಲ್ಲು ಬಾಟಲ್ಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕಿತ್ತು.
ಅದರಲ್ಲಿ ನನ್ನ ಮಗಳು ಕೂಡ ಎದ್ದಿರಲಿಲ್ಲ ಅಲ್ಲ, ಸೊ ಅವರಿಗೂ ಎದ್ದು ಇವಾಗ ಸ್ನಾನ ಮಾಡ್ಸೋಕೆ ಹೋಗಬೇಕಿತ್ತು. ಪಾಪ ನಾನು ಇದು ಕಟ್ತಾಯಿದ್ರೆ ಅವರೇ ಸ್ನಾನ ಮಾಡ್ಕೊಂಡು ಬಂದರು. ಮಾಡ್ತಾರೆ, ಏನಿಲ್ಲ, ಅನುಷಾನೇ ಸ್ನಾನ ಮಾಡಿಸ್ಕೊಟ್ರು. ಹೋಗಿ ಬಿಡು ನಾನು ಮಾಡಿಸ್ತೀನಿ ನೀನು ಕಟ್ಟು ಅಂತ ಹೇಳಿಬಿಟ್ಟು ಅವರೇ ಹೋಗಿ ಗುಣಕ್ಕೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದರು. ಇದರಲ್ಲಿ ನಾವು ಎಷ್ಟು ನಂಬಿಕೆ ಇಡ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ನಾನು ಅದೇ ರೀತಿ ನಂಬಿಕೆ ಇಡ್ತಿರ್ಲಿಲ್ಲ, ಬಟ್ ಇವಾಗ ತುಂಬ ನಂಬಿಕೆ ಇಡ್ತಾಯಿದ್ದೀನಿ. ಆವಾಗ ಅಷ್ಟೇ ಒಂದು ಬಾಗಿಲಿಗೆ ಪೂಜೆ ಮಾಡ್ತಿರ್ಲಿಲ್ಲ, ಏನಿಲ್ಲ. ಇವಾಗೆಲ್ಲ ಫುಲ್ ಚೇಂಜಸ್ ಆಗಿ ಫುಲ್ಲೆಲ್ಲ ಭಕ್ತಿಲಿರೋದು ಇವಾಗ. ಫ್ರೆಂಡ್ಸ್, ಫೈನಲಿ ಇದೆಲ್ಲ ಕಟ್ಟಾಯಿತು. ಇದನ್ನು ಒಂದೊಂದೇ ಪೀಸ್ ಕಟ್ ಮಾಡಿಕೊಂಡು, ಅಂದರೆ ಹೂ ಕಟ್ಟೋ ಥರನೇ ಕಟ್ಕೊಂಡೆ, ಒಂದೊಂದು ಏನು ಕಟ್ ಮಾಡ್ಕೊಂಡು ಅಂತ. ಸೊ ಈಗ ಒಂದೊಂದು ಕಟ್ ಮಾಡ್ಕೊಂಡು ನೋಡಿ ನನ್ನ ಮಗಳು ಸ್ನಾನ ಮಾಡ್ಕೊಂಬಂದಿಲ್ಲಮ್ಮ, ನಾನು ಮಾಡ್ತೀನಿ ಅಂತ. ತುಂಬ ಇಂಟ್ರೆಸ್ಟು ನನ್ನ ಮಗಳಿಗೂ ಪೂಜೆ ಮಾಡೋದು ಅಂದರೆ. ಮಾಡ್ತಾರೆ, ಯಾವಾಗ ನಾನು ಪೂಜೆ ಮಾಡಿದಾಗಲೂ ಅವ್ರು ಬಂದು ಒಂದೊಂದೇ ಹಾಕ್ಕೊಂಡು ಪೂಜೆ ಮಾಡ್ತಾರೆ. ನೋಡಿಲ್ಲ, ಅವರು ಕೈಯಲ್ಲಿ ಕಿತ್ಕೊಂಡೆಲ್ಲ ಮಾಡ್ತಿದ್ರು. ಸೊ ಅಷ್ಟರಲ್ಲಿ ನಾನೊಂದು ಬಾಟಲ್ ತಂದು ಬಾಟಲ್ಗೆ ಒಂದೊಂದನ್ನು ಹಾಕೊತಾ ಇದ್ದೆ. ಯಾಕಂದರೆ ಬೌಲಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಚೆಲ್ಲುತ್ತೆ ಅಂತ ಹೇಳಿ ಎಲ್ಲ ಬಾಟಲ್ಗೆ ಹಾಕ್ಕೊಂಡು ಬಾಟಲಲ್ಲಿ ಫುಲ್ಲು ನೆನೆಸಿ ಇಟ್ಟೆ. ಬೇಗನೆ ಪೂಜೆ ಆದಮೇಲೆ ಮಾಡಿದೆ ಇದನ್ನೆಲ್ಲ. ಪೂಜೆ ಬೇಗ ಮುಗಿಸ್ಬಿಡೋಣ ಬೆಳಗ್ಗೆನೆ ಅಂತ ಹೇಳಿ ಪೂಜೆ ಮುಗಿಸಿ ಇದನ್ನು ಅಲ್ಲಿಗೆ ತೊಗೊಂಡೋಗ್ಲಿಕ್ಕೆ ಅಂತ ಮಾಡಿದ್ದು. ನಾವು ಹೋಗಬೇಕಿದ್ದು 12:30ಗೆ, ಬಟ್ ಹೋಗಿದ್ದು ಲೇಟೇ ಆಗೋಯಿತು. ಸೊ ಇದೆಲ್ಲ ತುಂಬಿಟ್ಕೊಂಡು ಮತ್ತು ಒಂದು ಬುಟ್ಟಿಗೆ ಹೂವು, ಹಣ್ಣು, ಕಾಯಿ ಎಲ್ಲ ಹಾಕ್ಕೊಂಡು ಫೈನಲಿ ಸ್ಯಾರಿ ಹಾಕ್ಕೊಂಡು ಈ ರೀತಿ ರೆಡಿ ಆದೆ ಹೋಗಿ ಬರೋಣ ಅಂತ. ಪೂಜೆ ಅಲ್ಲಂತೂ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಅಲ್ವಾ. ಸೊ ಹಾಗಾಗಿ ಅಷ್ಟರಲ್ಲಿ ಆಂಟಿ ಮಂದಾರ ಹೂ, ಅಂದರೆ ನಮ್ಮ ಕಡೆ ಏನು ಹೇಳ್ತೀವಿ ದಾಸವಾಳದ ಹೂವು ಅಂತ ಹೇಳ್ತೀವಿ, ಆ ಹೂವು ಕೊಟ್ಟರು ಅಂಥೇಳಿ ಎಲ್ಲ ಫೋಟೋಗೆ ಹೂವು ಮತ್ತೆ ಮಾಡಿಸ್ದೆ. ಯಾಕಂದರೆ ಇಲ್ಲಿ ಅಪರೂಪ ಸಿಗೋದು, ಆಂಟಿಗೆ ಯಾವಾಗಲೂ ಸಿಗ್ತಿರುತ್ತೆ ಹೂವು. ಫ್ರೆಂಡ್ಸ್, ಅದೊಂದು ಫೋಟೋ ರೆಡಿ ಮಾಡಿಸ್ಬೇಕು. ಸೊ ಅದು ರೆಡಿ ಮಾಡ್ಸೋಕ್ಕೂ ನನಗೂ ಟೈಮ್ ಸಿಕ್ಕಿಲ್ಲ. ಮತ್ತು ನಾನು ಮತ್ತು ಆಂಟಿಗೆ ಸೇಮ್ ಅದೇನೇ ಹಾಕ್ಕೊಟ್ಟೆ. ಆಂಟಿನೂ ಸೇಮ್ ರಂಗೋಲಿ ಹಾಕ್ಸ್ಕೊಂಡು ನಾನು ಅದೇ ಥರ ಬೇರೆ ಹಾಕೊಂಡ್ರು. ಬೇಡ ಆಂಟಿ, ನಾವು ಒಟ್ಟಿಗೆ ಹಾಕೊಳ್ಳೋಣ ಅಂತೇಳಿ ಹಾಕ್ಕೊಂಡು ಫೈನಲಿ ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ಹೋಮ ಆಲ್ರೆಡಿ ಬೆಳಗ್ಗೆನೇ ಸುಟ್ಟಿದ್ರು ಅವರು. ಅಲ್ಲಿ ಹೋಮ ಸುಟ್ಟ ಮೇಲೆ ನಾವು ಡೈರೆಕ್ಟು ಒಳಗೆ ಹೋದ್ವಿ. ನಾನು ಬಾ ಹಾಗೆ ಹೋಗೋಣ, ಇದಕ್ಕಿಲ್ಲ ಬೇಡ ಕಾಲು ತೊಳ್ಕೊಂಡು ಹೋಗೋಣ, ಸ್ಲಿಪ್ಪರ್ ಹಾಕಿದ್ದೀವಿ ಅಂತೇಳಿ ಕಾಲು ತೊಳ್ಕೊಳ್ಳೋಕ್ಕೆ ಅಂತ ಸೈಡಿಗೆ ಬಂದ್ವಿ. ಫ್ರೆಂಡ್ಸ್, ಇಲ್ಲಿ ತುಂಬ ಚೆನ್ನಾಗಿ ನನಗೂ ಇದು 2 ಟೈಮ್ ನಾನು ಇಲ್ಲಿ ಪೂಜೆ ಮಾಡಿಸ್ತಾ ಇರೋದು ಆಲ್ರೆಡಿ. ಇದು ಜಯಂತಿಗೆ ಆಲ್ರೆಡಿ ಇಲ್ಲಿಗೆ ಬಂದು 1 ಇಯರ್ ಕಂಪ್ಲೀಟ್ ಆಗೋಯಿತು. 1.5 ಇಯರೇ ಆಯಿತು ಅಂದ್ಕೊಳ್ಳಿ ನಾವು ಬ್ಯಾಂಗ್ಳೂರಿಗೆ ಬಂದು. ಮತ್ತು ನೋಡಿ ಎಲ್ಲ ರಿವರ್ಸ್ ಬರ್ತಾ ಇದ್ದಾರೆ. ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರಿಗೆ ಬೆನ್ನು ತೋರಿಸಿ ನಾವು ಬರಬಾರ್ದಂತೆ. ಸೊ ಅದಕ್ಕೆ ಯಾವತ್ತೂ ನಾವು ಬರಬೇಕಾದ್ರೆ ದೇವ್ರಿಗೆ ಆಲ್ಮೋಸ್ಟ್ ನೀವು ದೇವಸ್ಥಾನಗಳು ನೋಡಿ ಸೈಡಲ್ಲಿ ಬಾಗಿಲಿರುತ್ತೆ, ಬಂದು ಪೂಜೆ ಮಾಡಿಸ್ಕೊಂಡು ಸೈಡಲ್ಲಿ ಹೋಗ್ಬೇಕು. ಆ ಥರ ಕೆಲವೊಂದಕ್ಕೆ ಇಲ್ಲ ಅಂದಾಗ ನಾವೇ ಅರ್ಥ ಮಾಡ್ಕೋಬೇಕು. ದೇವ್ರಿಗೆ ಬೆನ್ನನ್ನು ತೋರಿಸಿ ಹೋಗಬಾರ್ದು ಯಾವತ್ತೂ, ನಾವು ಬ್ಯಾಕ್ ಸೈಡಾಗೆ ಹೋಗಬೇಕು. ಸೊ ಅರ್ಚಕರು ಬಂದು ಪುಟ್ಟಿನೂ ತೊಗೊಂಡು ಹೋದರು ಒಳಗಡೆ. ಮತ್ತು ನೆಕ್ಸ್ಟು ಅವರು ಪೂಜೆಗೆ ಎಲ್ಲ ಕೇಳಿಕೊಂಡು ಒಳಗಡೆ ಹೋದರು. ಫೈನಲಿ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಹೆಸರು ಸಾಂಬಶಿವ, ಅನುಷ, ದೀಕ್ಷಿಕಾ, ವರ್ಷಿಕ, ಸಕುಟುಂಬ, ಪ್ರೀತಿ, ಗಿರೀಶ್, ನಂಜಮ್ಮ, ರಚ್ವಿಕ್, ಗುಣವಿ, ಸಕುಟುಂಬ ಸಮಸ್ತ ಪರಿವಾರ ಎಷ್ಟು ಜೂಮ್ ಆಗೋದು. ದುಡ್ಡು ನಾನು 5 ರೂಪಾಯಿ ತಂದೆ. ನಮ್ಮ ಪರ್ಸಲ್ಲಿ ಹೇಳ್ಬೇಕು ಇಲ್ಲ. ಇದು ಚೇಂಜು ಮಾತಾಡೋದು ಅದು ಆಫ್ ಮಾಡ್ಕೊಂಡು ಇಲ್ಲ.
ಫೋನಲ್ಲಿ ಪೌಚಲ್ಲಿಲ್ಲ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ನಾವು ಈಗ ಫೈನಲಿ ಎಳಬತ್ತಿ ಹಚ್ಚಿ ಪೂಜೆ ಮಾಡೋಣ ಅಂತ ಬಂದ್ವಿ. ಯಾಕಂದರೆ ಇವತ್ತು ಮೇಯ್ನ್ ನಾನು ಮನೇಲೇನು ಮಾಡ್ಕೊಂಡಿದ್ದು ನೋಡಿದ್ರಿ ಅಲ್ವಾ, ನಾನೇ ಕೈಯಾರೆ ಮಾಡಿ ನಾನೇ ತಂದು ಹಚ್ಚಿದ್ದು. ಸೊ ಹೊರಗಡೆ ಎಲ್ಲ ಮಾರ್ತಾಯಿದ್ದಾರೆ, ಸೊ ಬೇಡ ನಾನು ಅಲ್ಲಿ ತರೋದು ಅಂಥೇಳಿ ಈಗ ಮನೇಲೇ ತಂದು ಫ್ರೆಶ್ಶಾಗಿ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಇಟ್ಟಿದ್ದು. ಫ್ರೆಂಡ್ಸ್, ಎಲ್ಲ ಮಾಡೋ ತಪ್ಪೇನು ಗೊತ್ತಾ, ಅಲ್ಲಿ ಉರಿತಾ ಇದೆ ಅಲ್ವಾ, ಸೊ ಆ ದೀಪದೊಳಗಡೆ ಎಲ್ಲ ಹಾಕ್ಬಿಡ್ತಾರೆ ತಂದು. ದಯವಿಟ್ಟು ಆ ಥರ ಕೆಲಸ ಮಾಡಿಬಿಡಿ. ಅವ್ರೇನು ಬೇಡಿಕೆಗಳು ಇಟ್ಕೊಂಡು ಹಾಕಿರ್ತಾರೋ ಏನಕ್ಕೆ ಬೇಕಲ್ಲ. ಸೊ ನೀವೇ ಒಂದು ಮಣ್ಣೊಂದು ದೀಪ ತಂದು ನಿಮ್ಗೆ ಆಗದ ಥರ ಇಟ್ಟು ಪೂಜೆ ಮಾಡ್ಕೊಂಡು ಹೋಗಿ. ನಾನು ಅಷ್ಟೇ, ನಾನು ಎಕ್ಸ್ಟ್ರಾ ಒಂದು ಮಣ್ಣಿನ ಬೌಲ್ ತಂತೆ, ಸೊ ಅದಕ್ಕೆ ಒಂದೊಂದೇ ಇಟ್ಟು ಒಂದೊಂದೇ ಪೂಜೆ ಮಾಡಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಬೇಡ್ಕೊತಾ ಇದ್ದೆ ಒಂದೊಂದನ್ನೇ. ಫೈನಲಿ ಒಂದು ಹಚ್ಚಿ ಎಲ್ಲ ನಿಧಾನಕ್ಕೆ ಒಂದೊಂದೇ ಅದು ಉರ್ದಂಗೆ ನಿಧಾನಕ್ಕೆ ಒಂದೊಂದೇ ಇಟ್ಟು ನಮ್ಮ ಕೋರಿಕೆನೆಲ್ಲ ಬೇಡ್ಕೊಂಡಿದ್ದೀನಿ. ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿದ್ರೆ ಸಾಕು ಒಟ್ಟಿನಲ್ಲಿ. ಇನ್ನು ಮಿಕ್ಕಿದೆಲ್ಲ ಹಾಕಿ ಪೂಜೆ ಮಾಡಿ, ಇನ್ನು ಮಿಕ್ಕಿದ ಆಯಲೆಲ್ಲ ಶನೇಶ್ವರನ ದೇವರಲ್ಲೇ ಇದೆ. ಸೊ ಮೇಲಿಂದ ಸ್ವಲ್ಪ ಆಯಲ್ ಹಾಕ್ಬಿಟ್ಟು ಇರೋದು ನಮಸ್ಕಾರ ಮಾಡಿಕೊಂಡು 12 ಗಂಟೆ ಆದಮೇಲೆ ನವಗ್ರಹ ದೇವರಿಗೆ ಸುತ್ತಾಕಬಾರ್ದು ಅಂತ ಅನುಷಾ ಹೇಳಿದ್ರು. ಸೊ ಅದಕ್ಕೆ ಸುತ್ತಾಕಲಿಲ್ಲ, ಒಂದು ರೌಂಡ್ ಹಾಕ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಮುಂದಿನ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಊಟಕ್ಕೆ ಹೋಗಿದ್ದು ಅಲ್ಲೆಲ್ಲ ಫುಲ್ ಏರಿಯಾ ಜನನೇ ಇರೋದ್ರಿಂದ ಸೊ ಯಾವುದೂ ವೀಡಿಯೋಸ್ ಮಾಡಲಿಲ್ಲ. ಊಟ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋದ್ವಿ. ಅಂಗಡಿ ಹತ್ರ ಹೋಗಿ ಸುಮಾರು ಹೊತ್ತು ಕೂತಿದ್ದು. ಅಲ್ಲಿಂದ ಮತ್ತೆ ಅದರ ಆಪೋಸಿಟ್ ನಾನು ಹೇಳ್ದೆ ಅಲ್ವಾ ತಿರುಪತಿ ಫೋಟೋ ಮಾಡಿಸ್ಬೇಕು ಅಂತ, ಸೊ ಆ ಫೋಟೋದು ಫ್ರೇಮ್ ಹೋಗಿತ್ತು. ಅದನ್ನು ಕೇಳಿದ್ದಕ್ಕೆ ಅದು ಮಾಡೋಕ್ಕೇ 500 ರುಪೀಸ್ ಹೇಳಿದ್ರು. ಸರಿ ಬೇಡ ಬಿಡು, ನಾನು ಹೊಸದನ್ನೇ ತೊಗೊತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ಅನುಷಾ ಮನೆ ಹತ್ರ ಹೋದ್ವಿ. ಅನುಷಾ ಮನೆಯಿಂದ ಪೂಜೆ ಅಂದರೆ ಅನುಷಾ ಮನೇಲಿ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಕಾಫಿ ಕುಡಿದು ಮತ್ತೆ ಬಂದ್ವಿ. ಇನ್ನು ಊಟ ಹತ್ರ ಒಬ್ಬಟ್ಟು ಊಟ, ಪ್ರತಿಯೊಂದು ಊಟನೂ ಮಾಡಿಸಿದ್ರು. ಅಂದರೆ ಹೋಳಿಗೆ ಊಟ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಫೈನಲಿ ಫೋಟೋಶೂಟ್ ಎಲ್ಲ ಮುಗಿಸಿ ನಾನು ಮನೆಗೆ ಹೋಗಿ ಮಲ್ಕೊಂಡೆ. ಇವತ್ತೇನು ಮಲಗಲಿಲ್ಲ, ಯಾಕಂದರೆ ಇವತ್ತು ಪೂಜೆ ಮಾಡಿದ್ದೀನಿ ಅಂತ ಹೇಳಿ ಬಾಗಿಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಪೂಜೆ ಮಾಡಿ ಎಲ್ಲ ಆಯಿತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ. ನಾವು ವೀಡಿಯೋಸ್ಗಳನ್ನ ಹಾಕೋ ವೀಡಿಯೋಸ್ಗಳನ್ನ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.